ಹೌದು ಪ್ರಿಯ ಪ್ರೇಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ ನವೀಕರಣಕ್ಕೆ ಮತದಾರರ ಗುರುತಿನ ಚೀಟಿ ಕಡ್ಡಾಯಗೊಳಿಸಿದರೆ ಯಾಕೆ ಅಂತಂದ್ರೆ, ರಾಜ್ಯ ಸರ್ಕಾರ ಈ ನಿರ್ಧಾರವನ್ನ ಯಾಕೆ ತಗೊಂಡಿದೆ ಅಂದ್ರೆ, ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಆದ ನಂತರ ಈ ಗೃಹಲಕ್ಷ್ಮಿಯಲ್ಲಿ ಯಾರ್ಯಾರಿಗೆ ಅರ್ಹತೆ ಇದೆ ಇಲ್ಲ ಅನ್ನೋದನ್ನ ಫಿಲ್ಟರ್ ಮಾಡೋದಕ್ಕೆ ಈಸಿ ಆಗತ್ತೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಮಾಡ್ತಿದ್ದಾರೆ. ಅಂದ್ರೆ ಆದಾಯ ತೆರಿಗೆದಾರರು ಅಂದ್ರೆ ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥವ್ರು, ಸತ್ತೋಗಿರೋರು, ನಿಧನರ ಆಗಿರೋರು, ನಕಲಿ ದಾಖಲೆಗಳನ್ನ ಕೊಟ್ಟಿರೋರು, ಒಂದೇ ಕುಟುಂಬದಿಂದ ಮತ್ತೆ ಒಂದಕ್ಕಿಂತ ಹೆಚ್ಚು ಅರ್ಜಿದಾರರು ಏನಾದ್ರು ಗೃಹಲಕ್ಷ್ಮಿ ಹಣವನ್ನ ತಗೋತಾ ಇದ್ದಾರಾ ಅಂತ ಹೇಳ್ಬಿಟ್ಟು ಪರಿಶೀಲನೆ ನಡೆಸಿ ಅಂಥ ಫಲಾನುಭವಿಗಳನ್ನ ಪಟ್ಟಿಯಿಂದ ಕೈ ಬಿಡ್ಬೇಕು ಅಂತ ಮೇನ್ ಈ ಉದ್ದೇಶ. ಈಗ ಮತದಾರರ ಗುರುತಿನ ಚೀಟಿಯನ್ನ ಕಡ್ಡಾಯ ಮಾಡೋದ್ರಿಂದ ಮತ್ತಷ್ಟು ಅವರಿಗೆ ಫಿಲ್ಟರ್ ಮಾಡೋದಕ್ಕೆ, ಜರಡಿ ಹಿಡಿಯೋದಕ್ಕೆ ಈಸಿ ಆಗತ್ತೆ. ಅಂದ್ರೆ ಯಾರ ಅರ್ಹತೆ ಇದೆ, ಯಾರಿಗ ಅರ್ಹತೆ ಇಲ್ಲ ಅಂತ. ಹೀಗಾಗಿ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರು ರದ್ದಾಗತ್ತಲ್ಲ ಅಂತವ್ರನ್ನ ಆಟೋಮೆಟಿಕ್ ಆಗಿ ಸಹಜವಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಕೈ ಬಿಡ್ತಾರೆ. ಹಾಗಾಗಿ ಯಾರು ಕೂಡ ಮಿಸ್ ಮಾಡ್ದೇನೆ, ಯಾರ್ಯಾರು ಗೃಹಲಕ್ಷ್ಮಿ ಹಣವನ್ನ ತಗೋತಾ ಇದ್ದೀರಾ ಅವರು ಮಿಸ್ ಮಾಡ್ದೇನೆ ಹೊಸ ವೋಟ್ ID-ಯನ್ನ ನೀವು ಮಾಡಿಸ್ಕೊಳ್ಳೇಬೇಕಾಗತ್ತೆ. ಅಂದ್ರೆ ಮನೆಗೆ SIR ಅನ್ನ ಮಾಡೋದಿಕ್ ಬರ್ತಿದಾರಲ್ಲ ಈಗ, ಅದನ್ನ ನೀವು ಮಾಡಿಸ್ಲೇಬೇಕಾಗತ್ತೆ. ಗೃಹಲಕ್ಷ್ಮಿ ಯೋಜನೆ ಅಡಿ ಅರ್ಹರಲ್ಲದವರನ್ನ ಅಂದ್ರೆ ಅರ್ಹತೆ ಇಲ್ದವರು ಕೂಡ ಹಣ ಪಡಿತಾ ಇದ್ದಾರಲ್ವಾ. ಹಾಗಾಗಿ ಆ ಫಲಾನುಭವಿಗಳಿಂದ ಮತ್ತೆ ವಾಪಸ್ ಅರ್ಜಿಗಳನ್ನ ಹಾಕಿ ಮತ್ತೆ ಅರ್ಜಿ ಹಾಕೋದಿಕ್ಕೆ ಕರೆದು ಮತ್ತೆ ಹೊಸ ನವೀಕರಣವನ್ನ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಿದೆ. ಅಂದ್ರೆ ಯಾರ್ಯಾರು ಹಣವನ್ನ ತಗೋತಿದಾರೋ ಅವರಿಗೆ ಮತ್ತೆ ಹೊಸದಾಗಿ ಅರ್ಜಿ ಹಾಕೋಕೆ ಹೇಳ್ತಾರೆ ಫಿಲ್ಟರ್ ಆದ್ಮೇಲೆ. ಅದ್ರಲ್ಲಿ ಏನೇನ್ ಪ್ರೂಫ್ ಅನ್ನ ಕೊಡ್ಬೇಕಾಗುತ್ತೆ ಅಂದ್ರೆ, APL ಕಾರ್ಡ, BPL ಕಾರ್ಡ ಜೊತೆಗೆ ವೋಟ್ ID ಕೊಡ್ಬೇಕು. ಇವೆಲ್ಲವನ್ನ ಪ್ರೂಫ್ ಅನ್ನ ಕೊಡ್ಬೇಕಾಗತ್ತೆ. ಆಗ ಮಾತ್ರ ಗೃಹಲಕ್ಷ್ಮಿ ಯೋಜನೆಗೆ ನಾವು ಅರ್ಹತೆಯನ್ನ ಪಡ್ಕೊಂತೀವಿ ಅಂತ. ಸದ್ಯದಲ್ಲಿ ರಾಜ್ಯದಲ್ಲಿ 1.24 ಕೋಟಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದಾರೆ. ಇಷ್ಟು ಜನ ಗೃಹಲಕ್ಷ್ಮಿ ದುಡ್ಡು ತಗೋತಾ ಇದ್ದಾರೆ. 1.24 ಕೋಟಿ ಜನರು, ಕೇವಲ ಜನರು ಇಷ್ಟು ಜನ ಇದ್ದಾರೆ. ಇನ್ನು ಆರಂಭದಿಂದ 2023ರಿಂದ ಈವರೆಗೆ 71,000 ಕೋಟಿ ರೂಪಾಯಿಗೂ ಜಾಸ್ತಿ ಹಣವನ್ನ ಕೊಟ್ಟಿದ್ದಾರೆ ಅವರು. 71,000 ಕೋಟಿ ರೂಪಾಯಿಗೂ ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ. ಈಗಾಗಲೇ ತೆರಿಗೆ ಪಾವತಿ ಅಂದ್ರೆ ಟ್ಯಾಕ್ಸ್ ಕಟ್ತಕ್ಕಂಥವ್ರು, ಸತ್ತೋದವರು, ಸರ್ಕಾರಿ ಉದ್ಯೋಗದಲ್ಲಿ ಇದ್ದವರು ಕೂಡ ತಗೊಂತಾ ಇದ್ದಾರೆ. ಅಂತವ್ರನ್ನು ಕೂಡ ಎಲ್ಲರನ್ನು ಸೇರಿಸಿ 4.30 ಲಕ್ಷ ಮಂದಿಯನ್ನ ಈ ಯೋಜನೆಯಿಂದ ಕೈ ಬಿಟ್ಟಿದ್ದಾರೆ. ಆದ್ರೂ ಕೂಡ ಬೇರೆ ದೇಶಗಳಿಂದ ಬಂದು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದು ಬೆಂಗಳೂರಂತ ಬೃಹತ್ ನಗರಗಳಲ್ಲಿ ನೆಲೆಸಿರೋರು ಗೃಹಲಕ್ಷ್ಮಿ ಯೋಜನೆ ಲಾಭ ಪಡಿತಾ ಇದ್ದಾರೆ. ಹಾಗಾಗಿ ಮತ ಚಲಾಯಿಸುವುದು ಬೇರೆ ರಾಜ್ಯದಲ್ಲಿ, ಸೌಲಭ್ಯ ಪಡ್ಕೊಳ್ಳೋದು ನಮ್ ಕರ್ನಾಟಕದಲ್ಲಿ. ಹಾಗಾಗಿ ರಾಜ್ಯದಲ್ಲಿ ಯಾರ್ಯಾರು ವೋಟ್ ಹಾಕ್ತಾರೋ ಅಂತವ್ರಿಗೆ ಮಾತ್ರ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಬೇಕು ಅಂತ ಹೇಳಿ ಈಗ ನೂತನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ನಿರ್ಧಾರವನ್ನ ತಗೊಂಡಿದ್ದಾರೆ. ಫ್ರೆಂಡ್ಸ್, ಏನ್ ಗೊತ್ತಾ, ಈಗಾಗ್ಲೇ ಮಾರ್ಚ್ ಮತ್ತೆ ಏಪ್ರಿಲ್ ವರೆಗೆ ಗೃಹಲಕ್ಷ್ಮಿ ಹಣ ಖಾತೆಗಳಿಗೆ ದುಡ್ಡು ರವಾನೆ ಆಗಿದೆ. ಮೇ ತಿಂಗಳ ನಂತರ ಹಣ ಬಿಡುಗಡೆಗಾಗಿ ಆರ್ಥಿಕ ಇಲಾಖೆಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಹಣ ಬಂದ ಕೂಡಲೇ ಅರ್ಹ ಬ್ಯಾಂಕ್ ಖಾತೆಗೆ DPT ಮೂಲಕ ಜಮಾ ಮಾಡೋ ಪ್ರಕ್ರಿಯೆಯನ್ನ ಮುಂದುವರಿಸ್ತಾರೆ. ನೋಡಿ, ಏನ್ ಗೊತ್ತಾ, ಹಣ ಬಂದ ಕೂಡಲೇ ಅರ್ಹ ಬ್ಯಾಂಕ್ ಖಾತೆಗೆ DPT ಮೂಲಕ ಜಮಾ ಮಾಡೋ ಪ್ರಕ್ರಿಯೆಯನ್ನ ಮುಂದುವರಿಸ್ತಾರೆ. ಅದೇ ವೇಳೆ ಅರ್ಹತೆ ಇದ್ದು ಕೂಡ ತಾಂತ್ರಿಕ ಕಾರಣಗಳಿಂದ ಹೆಸರು ಏನಾದ್ರು, ಈಗ ಅದೇ ಹೇಳಿದ್ರಲ್ಲ 4.30 ಲಕ್ಷ ಜನನ ಕೈ ಬಿಟ್ಟಿದ್ದಾರೆ ಅಂತ, ನಿಮಗ್ ಅರ್ಹತೆ ಇದೆ, ಮಿಸ್ ಆಗಿ ನಿಮ್ ಹೆಸರು ಬಿಟ್ಟು ಹೋಗ್ಬಿಟ್ಟಿದೆ ಅಂತ ಅಂದ್ರೆ ಅವರು ಸಂಬಂಧಿತ ಇಲಾಖೆಯನ್ನ ಸಂಪರ್ಕ ಮಾಡಿ ದಾಖಲೆಗಳನ್ನ ಮರುಪರಿಶೀಲನೆಗೆ ಕೊಟ್ಟು ಅರ್ಜಿ ಸಲ್ಲಿಸಿ ಅದಾದ ನಂತರ ಅರ್ಹರಿಗೆ ಯಾರಿಗೆ ಅರ್ಹತೆ ಇದೆ ಅವರಿಗೆ ಈ ಯೋಜನೆ ಕೂಡ ಕೈ ತಪ್ಪಲ್ಲ, ಮತ್ತೆ ಅವರಿಗೆ ಹಣ ಬರೋ ಒಂದು ಭರವಸೆ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಮತದಾರರ ಚೀಟಿ ಮತ್ತೆ ಉಳಿತಾಯ ಖಾತೆ ಕಡ್ಡಾಯ. ಗೃಹಲಕ್ಷ್ಮಿ ಯೋಜನೆಗೆ ಮರು ನವೀಕರಣದ ಮಾರ್ಗಸೂಚಿಗಳನ್ನ ಸಚಿವ ಸಂಪುಟ ಮುಂದಿಡಲು ಇದನ್ನ ಮಾಡಿದ್ದಾರೆ. ಇದರಲ್ಲಿ ಮತದಾರರ ಗುರುತಿನ ಚೀಟಿಯನ್ನ ಕಡ್ಡಾಯ ಮಾಡಿದ್ದಾರೆ. ಜೊತೆಗೆ ಉಳಿತಾಯ ಖಾತೆ ಹೊಂದಿರೋದು ಕೂಡ ಕಡ್ಡಾಯ ಆಗಿದೆ. ಅಂದ್ರೆ ಜಂಟಿ ಖಾತೆಗಳನ್ನ ಯೋಜನೆಗೆ ಪರಿಗಣಿಸದಿರಲು ಕೂಡ ಮಾರ್ಗಸೂಚಿಯಲ್ಲಿ ಇದೆ. ಅಂದ್ರೆ ಜಂಟಿ ಅಕೌಂಟ್ಗಳು ಯಾರಿಗಾರು ಜಂಟಿ ಆಗಿದ್ರೆ ಅದನ್ನ ಕೊಡಲ್ವಂತೆ. ಉಳಿತಾಯ ಖಾತೆ ಅವ್ರದೇ ಸಪರೇಟ್ ಆಗಿ ಇರ್ಬೇಕು, ಆಗ ಮಾತ್ರ ಹಣವನ್ನ ಹಾಕ್ತಾರಂತೆ. ಹೀಗೆ 10 ಹಲವು ಅಂಶಗಳನ್ನ ಒಳಗೊಂಡಿರೋ ಮಾರ್ಗಸೂಚಿಯನ್ನ ಸರ್ಕಾರಕ್ಕೆ ನಾವು ಕೊಡ್ಬೇಕಾಗತ್ತೆ. ಹಾಗಾಗಿ ಸಚಿವ ಸಂಪುಟ ಈ ರೀತಿ ಎಲ್ಲ ಚರ್ಚೆ ಮಾಡಿ
ಒಪ್ಪಿಗೆ ಸಿಕ್ಕಾದ ನಂತರ ಅದನ್ನ ಅಂತಿಮ ಮಾಡ್ತಾರೆ. ಇದೀಗ ಸರ್ಕಾರ ಬಹುತೇಕ ಸಿಬ್ಬಂದಿಗಳನ್ನ ಮನೆ ಬಾಗಿಲಿಗೆ SIR ಅಂತ ಮಾಡೋದಿಕ್ಕೆ, ಮನೆಗೆ ತನಿಖೆ ಮಾಡೋದಿಕ್ಕೆ, ಆ ಹೊಸ ವೋಟ್ ಐಡಿಯನ್ನ ಮಾಡೋದಿಕ್ಕೆ ಕಳಿಸ್ತಾ ಇದ್ದಾರೆ ಇಂದಿನಿಂದ. ಹಾಗಾಗಿ ಇದಕ್ಕೆ ತುಂಬಾ 1 ಮಂತ್ ಅಂತೂ ಟೈಮ್ ಬೇಕಾಗುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕಾಗುತ್ತೆ. ನೋಡಿ, ಅವ್ರ ಮನೆಗ್ ಬಂದಾಗ ನೀವ್ ಇಲ್ಲ ಏನಾದ್ರು ಮನೇಲಿಲ್ಲ ಡೋರ್ ಹಾಕೊಂಡ್ ಎಲ್ಲಾರು ಹೋಗಿದ್ದೀರಾ ಅಂದ್ರೆ ಸರ್ಕಲ್ ಇರ್ತಕ್ಕಂತಹ ಅಂದ್ರೆ ರೌಂಡ್ ಆಗಿರ್ತಕ್ಕಂತಹ ಕೆಂಪು ಬಣ್ಣದ ಚೀಟಿಯನ್ನ ಬಾಗ್ಲಿಗೆ ಅಂಟಿಸ್ತಾರೆ. ಇಲ್ಲ ನೀವು ಮನೇಲಿ ಇದ್ದು ಅವ್ರ ಹತ್ರ ಫಾರಂ ಅನ್ನ ಫಿಲ್ಅಪ್ ಮಾಡ್ಕೊಡಕ್ಕೆ ಅವ್ರ ಹತ್ರ ಇಸ್ಕೊಂಡಿದ್ದೀರಾ ಅಂದ್ರೆ ಅವರು ನೇರಳೆ ಬಣ್ಣದ ಸ್ಟಿಕ್ಕರ್ ಅನ್ನ ನಿಮ್ ಮನೆ ಬಾಗ್ಲಿಗೆ ಅಂಟಿಸಿ ಹೋಗ್ತಾರೆ. ಹಾಗಾಗಿ ಅವರು ಬಂದಾಗ ನೀವೇನ್ ಮಾಡಿ ಅಂದ್ರೆ ಅವ್ರು ಕೇಳಿರೋ ಮಾಹಿತಿಯನ್ನೆಲ್ಲ ಕೊಟ್ಟು ಅರ್ಜಿ ಫಾರಂ ಅನ್ನ ಫಿಲ್ಅಪ್ ಮಾಡ್ಕೊಟ್ರೆ ನಿಮಗೆ ಹೊಸ ವೋಟ್ ID ಬರುತ್ತೆ. ನೀವು ಗೃಹಲಕ್ಷ್ಮಿ ಹಣವನ್ನ ಮತ್ತೆ ಪಡ್ಕೊಳ್ಳೋದಿಕ್ಕೆ ಅರ್ಹತೆಯನ್ನ ಪಡ್ಕೋತೀರಾ. ಯಾರ್ಯಾರು ಗೃಹಲಕ್ಷ್ಮಿ ಹಣವನ್ನ ತಗೋತಿದ್ದೀರಾ ಇದನ್ನ ದಯವಿಟ್ಟು ಮಿಕ್ಸ್ ಮಾಡಬೇಡಿ. ವೋಟ್ ಐಡಿಯನ್ನ ಮತ್ತೆ ಹೊಸದಾಗಿ ನೀವು ಮಾಡಿಸ್ಕೋಬೇಕು, ಯಾಕಂದ್ರೆ ಅದನ್ನ ಕಂಪಲ್ಸರಿ ಮಾಡಿದ್ದಾರೆ. ಮಾಹಿತಿ ಇಷ್ಟ ಆದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.